ಸಾಧನೆಗೆ ಸಾವಿರಾರು ಸಮಸ್ಯೆಗಳು ಎಂದು ಹೇಳಿದ ಹತ್ತಿಮತ್ತೂರಿನ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಸಂತೋಷ್ ವಾಳ್ದವರ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದ ಉಚಿತ ಟ್ಯೂಷನ್ ತರಗತಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಭಾಷಣ ಮಾಡಿ ದೇಶಭಕ್ತಿ ಗೀತೆಗಳನ್ನು ಹಾಡಿದರು ಮತ್ತು ಅಂದಾಜು 65 ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕಿಯಾದ ಪೂಜಾ ಹಿತ್ತಲಮನಿ, ಗ್ರಾಮದ ಅಂಬೇಡ್ಕರ್ ಸಂಘದ ಕಾರ್ಯದರ್ಶಿಯಾದ ವಿಜಯ ವಾಳದವರ, ಸದಸ್ಯರಾದ ಉಮೇಶ್ ವಾಳದವರ, ಮುದುಕಪ್ಪ ಗುಡಿಮನಿ, ಉಮೇಶ್ ನಾಗಮನವರ, ಚೇತನ್ ಪೋತರಾಜ ಮತ್ತು ಮುದುಕಪ್ಪ ಜಲ್ಲಾಪುರ, ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರದ ಎಸ್ಟಿಎಂಸಿ ಅಧ್ಯಕ್ಷರಾದ ಮರಿಯಪ್ಪ ವಾಳದವರ ಹಾಗೂ ಊರಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ವೀರೇಶ್ ಹಿತ್ತಲಮನಿ, ಜಿಲ್ಲಾ ವರದಿಗಾರರು ವಿಜಯ್ ವಾಯ್ಸ್ ಹಾವೇರಿ. ಐನೇತರಾದ್ರೆ ಯಾರಿಗೆ ಸಿಕ್ಕಿಲ್ಲ? ಐನೇತರ ಯಾರು ಸಿಕ್ಕಲ್ಲ ನೋಡಿ, ಇಸ್ಕೋರಿ. ಕೈ ಎತ್ರಿ, ಈ ಕಡೆ ಬರಲ್ಲ. ಎಲ್ಲಾರ ಹಿಂಗ್ ಫ್ರಂಟ್ ಹಿಡ್ಕೋರಿ, ಮುಂದಲ್ದು. ಐನೇತರ ಎಲ್ಲಾರು ಇಸ್ಕೊಳ್ರಿ. ಐನೇತರ ಎಲ್ಲ ಇಸ್ಕೊಂಡ್ರಿ. ಫೋಟೋ ನೋಡಿದ್ರಿ? ಹಾ, ಓಕೆ. ನಿಮ್ ಜಾಗ ಈಗ ನಾ ಏನ್ ನಿಮ್ಗ ನೋಟ್ಸ್ ಕೊಟ್ಟೇನಲ್ಲ, ಆ ನೋಟ್ಸ್ ಅನ್ನ ಮನ್ಯಾಗ ಹೆಸರು ಹಾಕಿ ಹಂಗ ಇಟ್ಕೊಳ್ರಿ. ನಾಳೆ ಬರುವಾಗ ತಗೊಂಡ್ ಬರ್ರಿ. ನಿಮ್ಮನ್ಗ ಅದಕ್ಕೆ ಯಾವ ವಿಷಯಕ್ಕೆ ಮಾಡ್ಬೇಕಂತ ನಾನು ನಾಳೆ ನಿಮ್ಗೆಲ್ಲ ಹೇಳ್ಕೊಡ್ತೇನೆ. ಅರ್ಥ ಆಯ್ತಾ? ಹಾ, ಆಮೇಲೆ ಓಕೆ, ಅರ್ಥ ಆಯ್ತು? ಎಸ್, ಓಕೆ. ಹಂಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನೋಟ್ಸ್ ಅನ್ನಗಳ ಇಸ್ಕೊಂಡಿದ್ದಕ್ಕಾಗಿ ನೀವೆಲ್ಲರೂ ಕೂಡ ಈ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ಒಂದು ಜೋರಾದ ಚಪ್ಪಾಳೆ. ಓಕೆ, ನೀವು ಈ ನೋಟ್ಸ್ಗಳನ್ನ ಇಸ್ಕೊಂಡದ್ದಕ್ಕಾಗಿ ಅದ್ರ ಉಪಯೋಗ ಆಗ್ಬೇಕಲ್ಲ. ಜನಗಳು ಬಹಳ ಒಂದು ಕೀಳಾಗಿ ನೋಡುವುದರಿಂದ, ನಮಗೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರುವುದರಿಂದ, ಅಲ್ಲಿ ಮಕ್ಕಳ ಎಜುಕೇಶನ್ ನೋಡುವುದರಿಂದ, ಅದಕ್ಕಾಗಿ ಅಲ್ಲಿ ಒಂದು ಹೆಚ್ಚು ನಾವು ಪಳಗಿರೋದ್ರಿಂದ ನಮ್ಮ ಊರಲ್ಲಿ ಒಂದು ಒಳ್ಳೆಯ ಉತ್ತಮ ಶಿಕ್ಷಣ ಕೊಡ್ಬೇಕನ್ನೋ ಒಂದು ಉದ್ದೇಶವಾಗಿ ಮತ್ತು ಈ ಸಮಾಜದಲ್ಲಿ ಬಹಳ ಮಕ್ಕಳು
ಈ ಊರಿನಲ್ಲಿನೂ ಕೂಡ ಭಾಳ ಹಿಂದೆ ಉಳ್ದದ್ದನ್ನು ನಾನು ಕಂಡು ನಾವು ಏನೋ ಒಂದು ದೇವಸ್ಥಾನ ಏನೋ ಒಂದು ದೇಣಿಗೆ ಮಾಡಿದ್ರನ ಅದು ಯಾವುದು ಶಾಶ್ವತವಲ್ಲ ಅನ್ನೋದನ್ನ ಅರ್ಥಕೊಂಡು ಮಕ್ಕಳಿಗೆ ಎಜುಕೇಶನ್ ಕೊಡೋದು ಭಾಳ ಶ್ರೇಷ್ಠ ಅಂತ ನಾವು ಅನ್ಕೊಂಡು ಅಲ್ಲಿ ಭಾಳಷ್ಟು ಜನಗಳು ಭಾಳ ದುಡ್ಡಿನಿಂದ ಅಳಿಯೋದ್ರಿಂದ ಅಲ್ಲಿ ಮಾಡ್ತಕ್ಕಂಥ ಕೆಲಸದಿಂದ ಅನ್ಯಾಯ ಆಗೋದ್ರಿಂದ ಅದಕ್ಕಾಗಿ ಅವ್ರ ಮಕ್ಕಳು ಕೂಡ ಹಂಗ ಆಗಬಾರ್ದಂತ ಹೇಳಿ ಒಂದು ಒಳ್ಳೆ ಶಿಕ್ಷಣವನ್ನು ಕೊಟ್ರ ಮಕ್ಕಳು ಜೀವನದಲ್ಲಿ ಬದಲಾವಣೆ ಆಗ್ತಾರೆ. ಆ ಬದಲಾವಣೆಯಿಂದ ಮುಂದೆ ಅವ್ರ ಮಕ್ಕಳು ಕೂಡ ಬದಲಾವಣೆ ಮಾಡ್ತಾರೆ. ಹಂಗಾಗಿ ಆ ರೋಡ್ ಕೆಲಸ ನಾವು ಮಾಡೋದ್ರಿಂದ ಅಲ್ಲಿ ಆಗ್ತಕ್ಕಂಥ ನೋವು ಅವಮಾನ ಇವನ್ನೆಲ್ಲ ನಕ್ಕೊಂಡು ನಾವು ಒಳ್ಳೆ ಎಜುಕೇಶನ್ ಕೊಟ್ರೆ ಭಾಳ ಒಂದು ಇದಾಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಕೇಳೋದು ಒಂದೇ, ತಾಯಿ ತಂದೆಯರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಒತ್ತು ಕೊಡ್ರಿ. ವಿದ್ಯಾಭ್ಯಾಸ ಕೊಟ್ರ ನಾಳೆ ನಿಮ್ಮ ಥರ ಊರು ಬಿಟ್ಟು ದುಡ್ಯಕ್ಕೆ ಹೋಗೋ ಪರಿಸ್ಥಿತಿ ಅವ್ರಿಗೆ ಬರೋದಿಲ್ಲ. ಅವರು ಏನೋ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಆಫೀಸಲ್ಲಿ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ. ನಾಳೆ ಅವ್ರ ಮಕ್ಕಳಿಗೆ ಇವತ್ತು ಇಲ್ಲಿ ಇರ್ತಕ್ಕಂಥ ಮಕ್ಕಳು ಒಂದು ಡಿಗ್ರಿ ಮುಗಿಸಿದ್ರೆ ನಾಳೆ ಮಕ್ಕಳನ್ನ ಇಂಜಿನಿಯರ್ ತನಕ ಓದಿಸ್ತಾರೆ. ನೀವು 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ಬಿಟ್ಟು ಇರೋದ್ರಿಂದ ಇವತ್ತು ನೀವು ಎಲ್ಲರೂ ಊರಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಎಲ್ಲರೂ ಊರು ಬಿಟ್ಟು ಹೋಗ್ತೀರಿ. ನಾವು ಅಲ್ಲಿ ಊರು ಬಿಟ್ಟು ಬಂದಂಥ ಜನಗಳನ್ನ ಅಲ್ಲಿ ಇರ್ತಕ್ಕಂಥವ್ರು ನೋಡ್ತೇವೆ. ಹಂಗಾಗಿ ಒಂದು ಸ್ವಲ್ಪ ಕಷ್ಟಪಟ್ಟು ಒಂದು ಡಿಗ್ರಿ ಮೆಟ್ಲಕ್ಕೆ ಹತ್ತಿದ್ರೆ ಸಾಕು, ಅಷ್ಟು ಓದಿದ್ರೆ ಅವರು ಜೀವನವನ್ನು ಕಟ್ಕೊಂತಾರ. ಈ ಮಕ್ಕಳಿಗೆ ಶತ್ರುಗಳು ಅಂತ ಹೇಳಿದ್ರೆ ಯಾರು ಮಕ್ಕಳಿಗೆ ಜಾಸ್ತಿ ಶಾಲೆಗಳನ್ನ ಕಳ್ಸಕ್ಕೆ ಇಷ್ಟಪಡಲ್ಲ ಅವರೇ ಮಕ್ಕಳ ಭವಿಷ್ಯ ಹಾಳು ಮಾಡೋದು. ಈಗ ನಮ್ಮ ಗುರುಗಳಾದಂಥ ವೀರೇಶ್ ಸರ್ ಸಾಕಷ್ಟು ಇಲ್ಲೇ ಶ್ರಮ ವಹಿಸ್ತಾರೆ. ಅವ್ರದ್ದು ಏನಿದೆ ಅದೆಲ್ಲನೂ ಮಾಡ್ತಾರೆ. ಮನೆಗೆ ಹೋದ ತಕ್ಷಣ ನೀವು ಅಡಿಕೆಯಲ್ಲಿ ತಂಬರ್ರಿ, ತಂಬಾಕು ಚೀಟ್ ತಂಬರ್ರಿ, ಹಿಮಾಲ್ ತಂಬರ್ರಿ ಅಂತ ಕಲಿಸಿದ್ರ ಪ್ರಯೋಜನ ಇಲ್ಲ. ಮಕ್ಕಳನ್ನ ಹಾಳು ಮಾಡ್ತಕ್ಕಂಥದ್ದು ಭಾಳಷ್ಟು ತಾಯಿ ತಂದೆಯರಲ್ಲಿ ಭಾಳ ತಪ್ಪು ನಡೀತಾ ಇದ್ದಾವೆ. ಅದಕ್ಕಾಗಿ ದಯವಿಟ್ಟು ಎಲ್ಲರಿಗೂ ಹೇಳೋದು, ಮಕ್ಕಳನ್ನ ಅಂಗಡಿಗೆ ಕಳಿಸ್ಬೇಡ್ರಿ. ಅಡಿಕೆಯಲ್ಲಿ ತಂಬಾಕ ಇಂಥವಕ್ಕೆ ಯಾವ್ದಕ್ಕೂ ಒತ್ತು ಕೊಡ್ಬೇಡ್ರಿ. ಹೋದ ತಕ್ಷಣ ಹೋಮ್ವರ್ಕ್ ಶಾಲೆಯಲ್ಲಿ ಏನು ಹೇಳಿದ್ರು ಏನು ಮಾಡಿದ್ರು ಮಕ್ಕಳನ್ನ ದೂರಿಂದ ಗಮನಿಸ್ಬೇಕು. ಬೇಡದಿರೋ ಕೆಲ್ಸಕ್ಕೆ ಅವ್ರನ್ನ ಬಳಸೋದ್ರಿಂದ ಅವ್ರ ಮಕ್ಕಳ ಜೀವನನ ನೀವೇ ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ನಾನು ಒಬ್ಬನೇ ಇದನ್ನ ಚಪ್ಪಲಿ ಹೊಡೆದ್ರೆ ಒಬ್ಬನೇ ನಡ್ಸಾತಿಲ್ಲ ಅಂತ ನಾ ಮೊದಲೇದಾಗಿ ಹೇಳೀನಿ. ಇದಕ್ಕೆ ಎಲ್ಲರ ಸಪೋರ್ಟು ಬೇಕು. ತಾಯಿ ತಂದೆ ಸಪೋರ್ಟ್ ಬೇಕು, ಅಣ್ಣ ತಮ್ಮರ ಸಪೋರ್ಟ್ ಬೇಕು, ಗುರುಗಳ ಸಪೋರ್ಟ್ ಬೇಕು. ಎಲ್ಲರೂ ಇಂದ ಒಂದ್ ಕೈಲಿ ಹೊಡೆದ್ರೆ ಚಪ್ಪಲಿ ಆಗಲ್ಲ. ಹೊಡಿಯಕ್ ಬರುತ್ತಾ ಒಂದ್ ಕೈಲಿ ಚಪ್ಪಲಿ? ಇಲ್ಲ. ಹಂಗಾಗಿ 2 ಕೈಯಿಂದ ಚಪ್ಪಲಿ ಹೊಡಿಬೇಕಂದ್ರೆ ನಿಮ್ಮ ತಾಯಿ ತಂದೆ ಸಪೋರ್ಟು ಸಾಕಷ್ಟು ಬೇಕಾಗುತ್ತೆ. ನಾವಿಲ್ಲಿ ಏನೋ ಒಂದು ಪ್ರಯತ್ನ ಮಾಡಿ ನಾವು ಏನೋ ಒಂದು ಕಷ್ಟಪಟ್ರು ನೀವು ಮನೇಲಿ ಹೋದ ತಕ್ಷಣ ಮಕ್ಕಳನ್ನ ದಿಕ್ಕು ಬದಲಾಯಿಸಿದ್ರೆ ಅವ್ರು ಬೇರೆ ರೀತಿ ನೀವು ವರ್ಕನ್ನು ಕೊಟ್ರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಬರೋದಿಲ್ಲ. ಹಂಗಾಗಿ ಹುಡುಗರ್ನ ಜಾಸ್ತಿ ಅಂಗಡಿಗೆ ಕಳ್ಸೋದು, ಇಂಥ ಬೇಡದಿರೋ ಕೆಲಸ ಮಾಡ್ಸವು, ಮತ್ತೆ ಒಂದ್ ಸ್ವಲ್ಪ ಅವನು ಶಾಲೆಗೆ ಒಲ್ಲೆ ಅಂತ ಹೇಳಿದಾಗ ಅವನು 10th ಬಂದ ತಕ್ಷಣ ಅವ್ನು ಬಿಡಿಸಿ ಕೆಲ್ಸಕ್ಕೆ ಕಳ್ಸೋದು, ಇವೆಲ್ಲ ನಡೆದು ಹೋಗಿದ್ದಾವು. ಅದರಿಂದ ನೀವೇ ಮಕ್ಕಳಿಗೆ ಒಂದು ಅರ್ಧ ಹಾಳು ಮಾಡ್ತೀರಿ. ಅದಕ್ಕಾಗಿ ನೀವೆಲ್ಲರಿಗೂ ಹೇಳೋದು ಒಂದೇ, ನಾನು ತಾಯಿ ತಂದೆ ಜಾಸ್ತಿ ಜವಾಬ್ದಾರಿ ತಗೊಂಡ್ರೆ ಮಕ್ಕಳು ಕೂಡ ಒಳ್ಳೆ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರೆ. ಇಷ್ಟು ಹೇಳ್ತಾ ನಾನು ಇನ್ನೂ ಮಾತಾಡ್ಬೇಕನ್ಸುತ್ತೆ. ಮತ್ತೆಂತ ಟೈಮಲ್ಲಿ ಮಾತಾಡ್ತೀನಿ. ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.